ಹೇಳೋದಲ್ಲ, ಒಂದೊಂದು ಸರಿ ಒಂದೊಂದು ನಿರ್ಣಯಗಳು ರಾಜ್ಯ ಸರ್ಕಾರಗಳಲ್ಲಿ ನೋಡಿ. ಹಕ್ಕುಪತ್ರಕ್ಕೋಸ್ಕರ ಹೋರಾಟ ಮಾಡಿದಂಥ ನಾವಲ್ಲ ಕೂಡ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಹಕ್ಕುಪತ್ರ ಕೊಡಬೇಕು, ಹಕ್ಕುಪತ್ರ ಕೊಡಬೇಕು, ಮೂಲಸೌಕರ್ಯ ಕೊಡಬೇಕು ಅಂತೇಳಿ ಹೋರಾಟಗಳೆಲ್ಲ ಅನೇಕ ವರ್ಷ ಮಾಡಿದೆ. ಅದರ ಪರಿಣಾಮ ಎಲ್ಲೋ ಒಂದು ಕಡೆಗೆ ನಮ್ಮ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಶಿವಮೊಗ್ಗದೊಳಗೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ನಾವು ಮಾಡಿದ್ವಿ. ಅದಕ್ಕೆ ಮುಂದೆ ಬಂದಂಥ ಸರ್ಕಾರ ಅದನ್ನು ತಡೆ ಹೊಡ್ತು, ಸರಿ ಇಲ್ಲ ಇದು ಅಂತೇಳಿ. ಹಾಗಾಗಿ ಹಕ್ಕುಪತ್ರ ಕೊಟ್ಟಿದ್ರು, ಹಕ್ಕುಪತ್ರ ಅವ್ರು ಇಟ್ಕೊಂಡಿದ್ರು ಕೂಡ ಅವರು ಅದಕ್ಕೆ ವಾರಸ್ದಾರ ಆಗಿರಲಿಲ್ಲ. ಏನೋ ಟೆಕ್ನಿಕಲ್ ಪ್ರಾಬ್ಲಮನ್ನು ಹೇಳಿ ಅದನ್ನು ಸ್ಟಾಪ್ ಮಾಡಿಬಿಟ್ರು. ಹಕ್ಕುಪತ್ರ ಕೊಟ್ಟಿದ್ದು ಅದೇ ರಾಜ್ಯ ಸರ್ಕಾರ, ಅದೇ ಅಧಿಕಾರಿಗಳು. ಇನ್ನೊಂದು ಸರ್ಕಾರ ಬಂದಾಗಲೂ ಅದೇ ಅಧಿಕಾರಿಗಳು ಇನ್ನೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳಿದ್ರು. ಅದಕ್ಕೋಸ್ಕರ ಅದೆಲ್ಲದು ಕೊಟ್ಟಿದ್ದೆಲ್ಲ ಸರಿ ಇಲ್ಲ, ಈ ಥರದ್ದೆಲ್ಲ ಚರ್ಚೆ ಆಗಿ ಅದನ್ನು ಹಾಗೆ ಇಟ್ಕೊಂಡಿದ್ದು. ಅವರೆಲ್ಲಿಗೂ ಕೊಡೋದು ಪ್ರಕ್ರಿಯೆಗೆ ಹೋಗಬೇಕಿತ್ತು. ಬದಲಾವಣೆಗಳನ್ನು ಮಾಡಿ ಒಂದಷ್ಟು ಕೆಳಗೆ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಯಾರು 25, 30, 40 ವರ್ಷಗಳಿಂದ ಜೀವನ ಮಾಡ್ತಾ ಇದ್ದಾರೆ, ಅವರಿಗೊಂದು ಕಾನೂನು. ದಿಢೀರನ್ನಂಗೆ ಅಕ್ರಮವಾಗಿ ಯಾರು ಮನೆಗಳನ್ನು ಕಟ್ಕೊಂಡು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅವರಿಗೊಂದು ಕಾನೂನು. ವಿಚಿತ್ರವಾದಂಥ ಸರ್ಕಾರದ ಒಂದು ಆದೇಶ ಇದು. ಮೊನ್ನೆ ಕೋಗಿಲು ಆ ಜಾಗದಲ್ಲಿ, ಕೋಗಿಲು ಅನ್ನೋ ಜಾಗ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿದೆ, ನೀವೆಲ್ಲ ಅದೊಂದು ಸುದ್ದಿನೂ ಕೂಡ ಮಾಡಿದ್ದೀವಿ. ಸರ್ವೆ ನಂಬರ್ 99 ಸರ್ಕಾರಿ ಗೋಮಾಳ. ಸರ್ಕಾರಿ ಗೋಮಾಳದೊಳಗಡೆ ಕಟ್ಕೊಂಡ್ರು. 21, 22 ಒಳಗಡೆ ಏನೂ ಇರಲಿಲ್ಲ, ಶುರು ಮಾಡಿಕೊಟ್ರು. ಇವತ್ತು 25 ಅದನ್ನು ಒಡೆದು ಹಾಕಿದ್ರು. ಒಡೆದು ಹಾಕಿದ ಮೇಲೆ ಗಲಾಟೆ ಶುರು ಆಯಿತು. ಗಲಾಟೆ ಆದಂಥ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ, ಕೇರಳದ ಇನ್ಫ್ಲೂಯೆನ್ಸ್ ಇದ್ರ ಕಡೆ ಬಂತು. ನೋಡಿ ಹೇಗಿದೆ ನಮ್ಮದು ಕಾನೂನುಗಳ ತೊಡಕುಗಳೆಲ್ಲ ಹೇಗೆ ಬಗೆಹರಿಸ್ಕೊಳ್ತಾರೆ ಅಂತ. 40-50 ವರ್ಷಗಳಿಂದ ಯಾರ್ಯಾರು ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಅವರಿಗಿನ್ನೂ ನಾವು ಹಕ್ಕುಪತ್ರ ಕೊಡೋಕ್ಕಾಗ್ತಿಲ್ಲ. ಅಧಿಕೃತವಾಗಿ ಯಾರ್ಯಾರು ಹಣ ಕಟ್ಟಿದ್ದಾರೆ ಅವರುಗಳಿಗೆ ಇನ್ನೂ ಬೇಕಾಗಿರೋಂಥ ವ್ಯವಸ್ಥಿತವಾದಂಥ ಫೆಸಿಲಿಟೀಸ್ ಕೊಡೋಕ್ಕಾಗ್ತಾ ಇಲ್ಲ. ಹತ್ತತ್ರ 20 ರಿಂದ 22 ಕೋಟಿ ಹಣವನ್ನು ಖರ್ಚು ಮಾಡಿ ಹತ್ತತ್ರ 22-23 ಕೋಟಿ ಖರ್ಚು ಮಾಡಿ 20 ರಿಂದ 22 ಕೋಟಿ ಆ ಕೋಗಿಲು ಲೇಔಟ್ನಲ್ಲಿ ಯಾರು ಧ್ವಂಸ ಆಗಿದ್ರು, ಮನೆಗಳು ಹೊಡೆದಾಕಿದ್ರು, ಅಕ್ರಮವಾಗಿ ಕಟ್ಕೊಂಡಿದ್ದಾರೆ ಅಂತೇಳಿ ಅವರಿಗೆ ಕಟ್ಟಿರೋ ಮನೆ ಕೊಡಬೇಕು ಅಂತ ಆದೇಶ ಮಾಡ್ತಾರೆ. ಬೇರೆ ಕಡೆಗೆ ರಿಹ್ಯಾಬಿಲಿಟೇಷನ್ ಕಟ್ಕೊಳ್ಳೋದಲ್ಲ, ಎಲ್ಲ ಕಟ್ಟಿದ್ರು. ಅರ್ಜಿಗಳನ್ನು ಕರೆದಿದ್ವಿ ನಾವು. ಅರ್ಜಿ ಕೊಟ್ಟವರಿಗೆ, ಅರ್ಜಿ ಕರೆದವರಿಗೆ ಯಾರ್ಯಾರು ಅರ್ಜಿ ಹಾಕಿದ್ರು ಅವರಿಗಿನ್ನೂ ಕೊಡಲಿಲ್ಲ ನಾವು. ಆದರೆ ಯಾರು ಮೊನ್ನೆ ಧ್ವಂಸಕ್ಕೆ ಒಳಗಾದ್ರು ಅವರಷ್ಟು ಮನೆಗಳಿಗೆ ಅಲ್ಲಿಗೆ 11,20,000 ರೂಪಾಯಿ ಒಂದೊಂದು ಮನೆಯಲ್ಲಿ. ಆ ಮನೆಗಳೆಲ್ಲ ಇಮಿಡಿಯೇಟಾಗಿ ಅವ್ರಿಗೆ ಕೊಡುವಂಥ ಪ್ರಕ್ರಿಯೆಗೆ ಹೋಗ್ತಾರೆ ಅಂತ ಹೇಳಿದ್ರೆ ಕಾನೂನಿನ ವ್ಯವಸ್ಥೆ ಏನಾಗಾದ್ರೆ. ಶಿವಮೊಗ್ಗದ ಉದಾಹರಣೆ ಕೊಡೋದಾದರೆ 884 ಜನಕ್ಕೆ ಇನ್ನೂ ನಾವು ಹಕ್ಕುಪತ್ರ ಕೊಡೋಕ್ಕಾಗ್ತಾನೆ ಇಲ್ಲ. ಏನು ಕಾರಣ ಹೇಳ್ತಾ ಇದ್ದೀವಿ? ಅದು ಕಟ್ಟೆ ಅಂತಿದೆ, ಕೊಡಕ್ಕೆ ಬರಲ್ಲ. ಗುಡ್ಡು ತೋಪು ಅಂತಿದೆ, ಕೊಡಕ್ಕೆ ಬರಲ್ಲ. 8 ವರ್ಷದಿಂದ ಇದು ಹೇಳ್ತಾ ಇರೋದು. ನಾವು 8 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ನ್ಯಾಯ ಸಿಗೋದೇ ಇಲ್ಲ. ಸರ್ಕಾರದ ದ್ವಂದ್ವ ಮಾನಸಿಕತೆ ಇದೆಯಲ್ಲ. ಮೊನ್ನೆ ಸಿದ್ದರಾಮಯ್ಯ ಅವ್ರು ಒಂದು ಕಡೆ ಹೇಳಿಬಿಟ್ರು, ಜಮೀರ್ ಅಹಮದ್ ಒಂದು ಕಡೆ ಹೇಳಿಬಿಟ್ರು ಕೊಡಬೇಕು ಅಂಥೇಳಿ. ಕೊಡ್ತೀನಿ ಅಂತೇಳಿ ಜಮೀರ್ ಅಹಮದ್ ವಸತಿ ಸಚಿವರು ಹೇಳಿದ್ರು. ಎಷ್ಟು ಕೋಟಿ? 22 ಕೋಟಿಗೆ ಸಂಬಂಧಪಟ್ಟಂಥ ಮನೆಗಳು. ನಾವೊಂದು 10 ಕೋಟಿ ಕೊಡಿ, ಇಲ್ಲಿ ನಾವು ಸಾವಿರಾರು ಜನ ಇಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಅವ್ರು ವಿದ್ಯುದೀಕರಣ ಆಗಬೇಕು ಅಂತೇಳಿ 10 ಕೋಟಿ ಕೊಡಬೇಕು ನೀವು ಅಂತೇಳಿ ಕೊಡ್ತೀನಿ ಅಂತ ಹೇಳಿದಂಥವ್ರಿಗೆ ಇನ್ನೂ ಕೊಡೋಕ್ಕೆ ಅವ್ರ ಹತ್ರ ಹಣ ಇಲ್ಲ. ಭಿಕ್ಷೆ ಮಾಡಿದ್ದೀವಿ ಬಡವರಿಗೋಸ್ಕರ. ನಾವು ಯಾರ ಹತ್ರ? ಜಮೀರ್ ಅಹಮದ್ ಹತ್ರ ಹೋಗಿ ಮನೆಗೆ ಬೇಕಾಗಿರೋಂಥ ಬೆಳಕಿಗೆ ಪರ್ಮನೆಂಟ್ ವ್ಯವಸ್ಥೆ ಮಾಡೋಕ್ಕೆ ಒಂದು 10 ಕೋಟಿ ರೂಪಾಯಿ ಕೊಡಿ ಅಂತ ಹೇಳಿದ್ರೆ ಕೊಡೋಕ್ಕಾಗಲ್ಲ ಅಂತ ಹೇಳಿದಂಥ ನಿರ್ಣಯ ಮಾಡೋಕ್ಕಾಗಲ್ಲ, ಅದು ಬೇರೆ ವ್ಯವಸ್ಥೆಗಳು ಮಾಡಬೇಕಾಗತ್ತೆ ಅಂತ ಹೇಳಿದವ್ರು ನೀವು ಏಕಾಏಕಿ ಮನೆ ಶಿಫ್ಟ್ ಮಾಡಿದ ತಕ್ಷಣ ಹಕ್ಕುಪತ್ರನೇ ಕೊಟ್ಬಿಡ್ತೀರಿ. 11,20,000 ಒಂದು ಮನೆಗೆ. ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು. ಏನಿದು ಅಂತ ನಮಗೆ ಅರ್ಥ ಆಗದೇ ಇರೋವಂಥದ್ದು. ವೇಣುಗೋಪಾಲ್ ಹೇಳಿದ ತಕ್ಷಣ ಕೊಟ್ಬಿಡ್ತೀರಿ, ಕೇರಳದ ಮುಖ್ಯಮಂತ್ರಿ ಬೈದ ತಕ್ಷಣ ಕೊಟ್ಬಿಡ್ತೀರಿ. ಈ ರಾಜ್ಯದ ನಾಗರಿಕ
ಹಣವನ್ನು ಕಟ್ಟಿ 80,000 ರೂಪಾಯಿ ಹಣವನ್ನು ಕಟ್ಟಿ, ಒಬ್ಬ SC ST ಬಂದು 50,000 ರೂಪಾಯಿನ ಕಟ್ಟಿ ಅದಕ್ಕೆ ನ್ಯಾಯ ಕೊಡಿ ಅಂತ ಹೇಳಿದ್ರೆ ಕತೆ ಹೇಳ್ತೀರಿ. ಇಟ್ಟಿಟ್ಟು ವರ್ಷ ಜೀವನ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಹಕ್ಕುಪತ್ರ ಕೊಡೋದಿಲ್ಲ ನಾವು. ಬಡವರ ಶಾಪಕ್ಕೆ ಗುರಿ ಆಗುತ್ತೆ. ಕಾಂಗ್ರೆಸ್ ಆಗಿದೆ. ಎಷ್ಟು ಕಡೆ ನೀವು ಬೆಂಗಳೂರಿನೊಳಗೆ ಸುಮ್ಮನೆ ಆಯ್ತು, ಬೆಂಗಳೂರಿಗೆ ಬರ್ತೇನೆ ನಾನು. ಬೆಂಗಳೂರಿನಲ್ಲಿ ನೀವು ಹೊಡೆದಿದ್ದೀರಲ್ಲ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ, ಅಲ್ಲಿನಂತ ಕಮಿಷನರ್ ಅವರ ನೇತೃತ್ವದೊಳಗಡೆ ಎಷ್ಟೆಷ್ಟು 2025 ಉದಾಹರಣೆ ಕೊಡ್ತೇನೆ. ಕಾರಂತ ಲೇಔಟ್ನೊಳಗಡೆ ಡೆಮಾಲಿಷ್ ಮಾಡಿರೋದು 309 ಅನಧಿಕೃತ ಮನೆ ಕಾರಂತ ಲೇಔಟಲ್ಲಿ. ಜನವರಿ 20ನೇ ತಾರೀಕು ಅನಧಿಕೃತವಾಗಿ ನಿರ್ಮಿಸಿರುವಂಥ ಮನೆಗಳು 45ಕ್ಕೂ ಹೆಚ್ಚು ಅಕ್ರಮವಾಗಿ ಕಟ್ಟಿರುವಂಥ ಮನೆಗಳೆಲ್ಲ ಹೊಡೆದಾಕ್ತೀರಿ, ಶೆಡ್ಗಳ ನಿರ್ನಾಮ ಮಾಡ್ತೀರಿ. ಏಪ್ರಿಲ್ 5, 25 ಬೆಂಗಳೂರು ನಗರ ಜಿಲ್ಲೆ 12 ಎಕರೆ ಸರ್ಕಾರಿ ಭೂಮಿ ತೆರವು ಮಾಡ್ತೀರಿ. ಮೇ 3, 2015 ಡಿಸೆಂಬರ್ ಜಗದೀಶ್ ಅವರ ನೇತೃತ್ವದೊಳಗಡೆ 10 ಎಕರೆ ಭೂಮಿ ಒತ್ತುವರಿ ಮಾಡ್ತೀರಿ, ಒತ್ತುವರಿ ತೆರವು ಮಾಡ್ತೀರಿ. ಜೂನು GBA ಆಗೋಗ್ಬಿಟ್ಟಿತ್ತು ಅವಾಗ ಗ್ರೇಟರ್ ಬೆಂಗಳೂರು, 13 ಮನೆ ಡೆಮಾಲಿಷ್ ಆಯಿತು. ಆಗಸ್ಟ್ನಲ್ಲಿ ಆನೇಕಲ್ನ ಹತ್ರ ರಾಯಸಂದ್ರ 10 ಮನೆಗಳ ಡೆಮಾಲಿಷ್ ಆಯಿತು. ಸೆಪ್ಟೆಂಬರಲ್ಲಿ ಬೊಮ್ಮಸಂದ್ರದ ರಾಜಕಾಲುವೆ ಒತ್ತುವರಿ ತೆರವು ಶೆಡ್ಗಳ ನಿರ್ಮಾಣ, ಅದನ್ನು ತೆರವು ಮಾಡಾಯಿತು. ಡಿಸೆಂಬರ್ 20 ಕೋಗಿಲು 187 ಮನೆ ಡೆಮಾಲಿಷನ್ ಮಾಡ್ತೀರಿ. ಮೇಲ್ಗಡೆ ಏನೇನು ಒಡೆದು ಹಾಕಿದಿರಿ ಬಡವ್ರ ಮನೆಗಳನ್ನು ಅಥವಾ ಯಾರ್ದೋ ಮನೆಗಳನ್ನು ಒಡೆದು ಹಾಕಿದಿರಿ, ಅವರಿಗೆ ಯಾವುದೇ ರಿಹಾಬಿಟೇಷನ್ ಇಲ್ಲ, ಅವರಿಗೆ ಯಾವುದೇ ರೀತಿಯ ಕನಿಕರದ ಮಾತುಗಳಿಲ್ಲ. ಅವರೆಲ್ಲರಿಗೂ ಸಾಲ ಸಟ್ಟಾಗಿ ಒಡೆದು ಹಾಕ್ತೀರಿ. ₹1 ಅವ್ರಿಗೆ ಪರಿಹಾರ ಕೊಡಲ್ಲ. ಈ 187 ಯಾರು ಇವರು? ನಿಮ್ಮ ಮೊಮ್ಮಕ್ಕಳ? ಸರ್ಕಾರಿ ಮಕ್ಕಳ ಇವರೆಲ್ಲ? ಉಳಿದವರೆಲ್ಲ ಯಾರವರು? ಈಗ ಆಶ್ರಯ ಮನೆಗಳೆಲ್ಲ ಕಟ್ಕೊಂಡಿರುವಂಥ, ಹಣ ಕಟ್ಟಿರುವಂಥವ್ರು ಯಾರು ಅವ್ರು? ಹಾಗಾದ್ರೆ ನಿಮಗೆ ಬಡವರು ಒಂದು ಕಡೆ, ಕೇರಳದಿಂದ ವಲಸೆ ಬಂದಂಥವ್ರಿಗೊಂದು ನ್ಯಾಯ ನಿಮ್ಮದು. ಇದನ್ನು ಕೇಳಿಬಿಟ್ರೆ ನಿಮ್ಮದು ದ್ವೇಷ ಭಾಷಣ ಆಗಿಬಿಡುತ್ತೆ. KR ಪುರಂ ಸಮೀಪ 2.5 ಕೋಟಿ ಮೌಲ್ಯದ ಜಾಗವನ್ನು ವಶಪಡಿಸ್ಕೊಳ್ತಾರೆ. ಯಾರ್ಯಾರು ವಾಸ ಮಾಡ್ತಿದ್ರು ಅಲ್ಲಿ, ಯಾರೋ ಜೀವನ ಮಾಡ್ತಾ ಇದ್ರಲ್ಲ ಅಲ್ಲಿ. ಇದ್ರ ಬಗ್ಗೆ ನಮ್ಮದು ಬಹಳ ಗಂಭೀರವಾಗಿ ಆರೋಪ ಇರುವಂಥದ್ದು. ರಾಜ್ಯದಲ್ಲಿ ಯಾರ್ಯಾರು ಬಡವರು ಮನೆಗಳನ್ನು ಕಟ್ಕೊಂಡಿದ್ದಾರೆ ಅವರಿಗೆಲ್ಲ ಹಕ್ಕುಪತ್ರ ಕೊಡಬೇಕು, ಅವರ ಜೀವನಕ್ಕೆ ನೆಮ್ಮದಿಯನ್ನು ಕೊಡಬೇಕು ನೀವು. ಆಮೇಲೆ ಉಳಿದ ಕೆಲಸ, ಕಟ್ಟಿರೋ ಮನೆಯನ್ನ ಇದು ಹೆಂಗಾಗಿದೆ ಗೊತ್ತೇನು? ಹುತ್ತ ಕಟ್ಟತ್ತೆ, ಹುತ್ತದ ಹುಳ ಹಾವು ಬಂದು ಸೇರ್ಕೊಳ್ಳುತ್ತಲ್ಲ ಹಾಗೆ ರಾಜ್ಯ ಸರ್ಕಾರ ಕಟ್ಟಿತು. ಹಾವುಗಳು ಬಂದು ಸೇರ್ಕೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾವುಗಳಿಗೆ ಸೇರಿಸೋ ಕೆಲಸವನ್ನು ಮಾಡ್ತಾ ಇದ್ದೀರಿ ನೀವು. ಯಾರನ್ನ ಬ್ರದರ್ಸ್ ಅಂತ ತಪ್ಪಿಕೊಂಡು ಹೋಗ್ತಾ ಇದ್ದೀರಿ. ಅವ್ರ ಹತ್ರ ನಿಮ್ದು ರೇಷನ್ ಕಾರ್ಡ್ ಇದೆಯಾ, ಆಧಾರ್ ಕಾರ್ಡ್ ಇದೆಯಾ ಅಂತ ಅಲ್ಲಿ ಕೇಳಿದ್ರೆ ಅವ್ರ ಹತ್ರ ಪ್ರಶ್ನೆಗೆ ಉತ್ತರ ಏನು ಸಿಕ್ಕಿದೆ ಗೊತ್ತಾ ನಿಮಗೆ? ನಮ್ಮ ಹತ್ರ ಏನೂ ಇಲ್ಲ ಅಂತ. ಹಾಗಾದ್ರೆ ಎಲ್ಲಿಂದ ಬಂದರು ಇವರು? ಮೇಲಿಂದ ಉದುರುದ್ರ? ಆಕಾಶದಿಂದ ಕೆಳಗೆ ಉದುರುದ್ರ ಇವರು? ಇದನ್ನು ಕೇಳಿದ್ಬಿಟ್ರೆ ರಾಜಕೀಯ ಬಣ್ಣ ಬೆರೆಸುವಂಥ ಕೆಲಸವನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಬಡವರಿಗೆ ನ್ಯಾಯ ಕೊಡಬೇಕು ನೀವು. ಎಲ್ಲರಿಗೂ ಸೂರು ಕೊಡಬೇಕಾದ್ರೆ ನಮ್ಮ ಜವಾಬ್ದಾರಿ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಕೊಟ್ರ ಶಿವಮೊಗ್ಗ ನಗರದಲ್ಲಿರುವಂಥ ಇನ್ನೂ ಫೈಲು, ಅಕ್ರಮ ಸಕ್ರಮ ಫೈಲು ಇನ್ನು ನಿಮ್ಮ ಸರ್ಕಾರದೊಳಗಡೆ ಪೆಂಡಿಂಗ್ ಇಟ್ಕೊಂಡಿದ್ದೀರಲ್ಲ. ಇಡೀ ರಾಜ್ಯದ ಮಾತಾಡೋದಿಲ್ಲ ನಾನು. 983ಕ್ಕೂ ಹೆಚ್ಚು ಜನರದ ಫೈಲನ್ನು ಇನ್ನೂ ಇಟ್ಕೊಂಡಿದ್ದೀರಲ್ಲ ನೀವು. ಒಂದು ಸಿಗ್ನೇಚರ್ ಮಾಡಿ ಬಿಸಾಕಕ್ಕಾಗೋದಿಲ್ಲ ನಿಮಗೆ? ಬಡವರಲ್ವ ಅಲ್ಲಿ ವಾಸ ಮಾಡ್ತಿರೋದು? ಇದಕ್ಕೂ ಯಾಕೆ ಟ್ಯಾಗ್ ಮಾಡ್ತೀರಿ? ಅರೆ ಇದನ್ನ ನಾವು ಗಂಭೀರವಾಗಿ ಪ್ರಶ್ನೆ ಎತ್ತಿದ್ದೇವೆ. ಬಡವರು ಯಾರು ವಾಸ ಮಾಡ್ತಾ ಇದ್ದಾರೆ, ಅವರ ಚಾನಲ್ ಏರಿ ಮೇಲಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಕೊಡ್ತಾ ಇಲ್ಲ ನೀವು ಹಕ್ಕುಪತ್ರ.
ಚಾನಲ್ ಏರಿ ಪಕ್ಕದಲ್ಲಿ ಬಫರ್ ಝೋನ್ ಇದೆ, ರಸ್ತೆ ಇದೆ, ರಸ್ತೆ ಪಕ್ಕದಲ್ಲಿ ಮನೆ ಕಟ್ಕೊಂಡಿದ್ದಾರೆ. ನೀವು ಆ ಕಾರಣ ಹೇಳ್ತಾ ಇದ್ದೀರಿ. ಏಕಾಏಕಿ 11,20,000 ರೂಪಾಯಿ ಮನೆಗಳನ್ನು ನೀನು ಅಕ್ರಮವಾಗಿ ಕಟ್ಕೊಂಡಿದ್ಯಾ, ಬಾರಪ್ಪ ಇಲ್ಲಿ ಜೀವನ ಮಾಡು, ಅಲ್ಲಿ ಇರಬೇಡ ಅಂತೇಳಿ ಕರ್ಕೊಂಡು ಹೋಗ್ತಿರಲ್ಲ ನೀವು. ಇದು ಸಂವಿಧಾನದ ವಿರುದ್ಧವಾದಂಥ ನಡೆ ಅಂತ ಹೇಳ್ತಾ ಇದ್ದೇವೆ ನಾವು. ಕಾನೂನನ್ನ ಗಾಳಿಗೆ ತೂರುವಂಥ ವ್ಯವಸ್ಥೆ ಇದು. ನಾನು ಕೃಷ್ಣ ಬೈರೇಗೌಡರಿಗೆ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಅಕ್ರಮ ಸಕ್ರಮ ಫೈಲು ನೀವೇ ಕ್ಲಿಯರ್ ಮಾಡಬೇಕಾಗಿರುವಂಥದ್ದು. ಅದರೊಳಗಡೆ ಅನೇಕ ಸಂಗತಿಗಳು ಅಡಕ ಆಗಿದೆ, ತರಿಸ್ಕೊಂಡು ನೋಡಿ ನೀವು. DML ಇದ್ರೆ ಚಾನಲ್ ಏರಿ ಮೇಲೆ ಇರುವಂಥದ್ದು, ಗುಂಡು ತೋಪ್ನಲ್ಲಿರುವಂಥದ್ದು, ಕಟ್ಟೆ ಅಂತ ಇರುವಂಥ ಜಾಗ. ನ್ಯಾಯ ಕೊಡಬೇಕು ಅಂತ ಅನಿಸ್ಲಿಲ್ಲ ಕೃಷ್ಣ ಬೈರೇಗೌಡರೆ ನಿಮಗೆ? ನಿಮ್ಮ ಹತ್ರ 4 ಬಾರಿ ನಿಮ್ಮ ಆಫೀಸಿಗೆ ಬಂದು ಕೂತ್ಕೊಂಡಿದ್ದೇನೆ ನಾನು. ಬಡವರಿಗೆ ಹಕ್ಕುಪತ್ರವನ್ನು ಕೊಡಿ, ಮೂಲ ಸೌಕರ್ಯಗಳನ್ನು ಕೊಡಿ. ಕೇರಳದಿಂದ ವಲಸೆ ಬಂದಿರುವಂಥ ವ್ಯಕ್ತಿಗಳಿಗೆ ಅವ್ರು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರ ಜೀವನಕ್ಕೋಸ್ಕರ ಶಕ್ತಿ ಕೊಡುವಂಥ ನಾಗರಿಕರು ಅವ್ರ ಹತ್ರ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾರೆ, ಅದು ಬೇರೆ. ವೇಣುಗೋಪಾಲ್ ಹೇಳ್ಬಿಟ್ರಂತೆ, ಇವ್ರು ಕೊಟ್ಬಿಟ್ರಂತೆ.